ನೀನು ಮಾತಾಡಿದ್ರೆ ನಿನಗೂ ರೂಢಾಗಿ ಬಿಹೇವ್ ಮಾಡಿಬಿಡ್ತಾಳೇನೋ ಭಯ ಅಕ್ಕ. ಪರವಾಗಿಲ್ಲ ಬಿಡು ಅಕ್ಕ, ನಾನೇ ಮಾತಾಡ್ತೀನಿ. ಯಾಕೋ ನನಗೆ ತಿಂಡಿ ಸೇರ್ತಾನೆ ಇಲ್ಲ. ಐ ಆಮ್ ವೆರಿ ಸಾರಿ. ಯಾಕೆ ಪ್ರೀತು ಅರ್ಧಕ್ಕೆ ಬಿಟ್ಟು ಹೋಗ್ತಾ ಇದ್ಯಾ? ಪ್ರೀತು, ಏ ಪ್ರೀತು, ಕಾವೇರಿನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾನೆ. ಕಾವೇರಿ ಯಾಕೆ ಈ ತರ ಮಾಡ್ತಿದ್ದಾಳೆ? ಇಬ್ರು ರಿಲೇಷನ್ ರಿಫೈನ್ ಮಾಡ್ಕೊಂಡು ಸ್ವೀಟ್ ನ್ಯೂಸ್ ಕೊಡ್ತಾರೆ ಅನ್ಕೊಂಡಿದ್ದೆ. ಎಲ್ಲ ಉಲ್ಟಾಗೋಗಿದೆ. ಛೇ, ನಾನ್ಯಾಕೆ ಪ್ರೀತಮ್ಗೆ ಅಷ್ಟೊಂದು ರೂಢಾಗಿ ರಿಪ್ಲೈ ಮಾಡಿದೆ? ಇದರಿಂದ ಅವನಿಗೆ ಖಂಡಿತ ಹರ್ಟ್ ಆಗಿರುತ್ತೆ. ಅದ್ರ ಬಗ್ಗೆ ಮಾತಾಡೋದಕ್ಕೆ ಅವನಿವತ್ತು ನನ್ನ ಆಫೀಸಿಗೆ ಹೋದ ತಕ್ಷಣ ನನ್ನ ಚೇಂಬರ್ಗೆ ಬಂದೇ ಬರ್ತಾನೆ. 100 ಪ್ರಶ್ನೆಗಳನ್ನ ಕೇಳ್ತಾನೆ. ಏನು ಹೇಳಿ, ಹೇಗೆ ಅವನ್ನ ಅವಾಯ್ಡ್ ಮಾಡೋದು? ನಾನು ಆಫೀಸಿಗೆ ಹೋಗ್ತಾ ಇದ್ರೆ, ಈಗಾಗಲೇ 3 ದಿನ ಆಫೀಸಿಗೆ ಹೋಗಿಲ್ಲ, ನಿನ್ನೆಯಿಂದ ಹೋಗ್ತಿದ್ದೀನಿ. ಅದು ಸರಿ ಹೋಗಲ್ಲ. ಆದರೆ ಸ್ವಲ್ಪ ಲೇಟಾಗಿ ಆಫೀಸಿಗೆ ಹೋದರೆ ಅಷ್ಟೊತ್ತಿಗೆ ಆಫೀಸ್ ಕೆಲಸದ ಒತ್ತಡದಲ್ಲಿ ಪ್ರೀತಮ್ ಬ್ಯುಸಿಯಾಗಿರ್ತಾನೆ. ಅವನ ಮನಸ್ಸು ಡೈವರ್ಟ್ ಆಗಿರುತ್ತೆ. ಎಸ್, ಇದೇ ಸರಿ. ಕಾವೇರಿ, ಆಫೀಸ್ ಹೊರಟ್ಯಾ? ಹುಷಾರಾಗೋಗು, ಆರೋಗ್ಯ ಜೋಪಾನ. ಯಾಕೆ ಹೇಳಿದೆ ಅಂದರೆ, ಈ ಸ್ಥಿತಿ ನೀನು ಹುಷಾರಾಗಿರ್ಬೇಕಲ್ವಾ? ಇವಾಗಿನ ಹುಷಾರಿಲ್ದ ಮಲಗಿ ರಿಕವರಿ ಆಗಿ ಬಂದಿದ್ಯಾ, ಅದಕ್ಕೆ ಹಾಗೆ ಹೇಳಿದೆ ಅಷ್ಟೇ. ಆಫೀಸ್ಗೆ ಏನೋ ಡ್ರಾಪ್ ಮಾಡಲಾ? ಬಿಡ್ವಾ? ಏನು ಇವನು ಇಷ್ಟೊಂದು ಕನ್ಸನ್ ತೋರಿಸ್ತಿದ್ದಾನೆ? ಇವನ್ ಮಾತು, ಬಿಹೇವಿಯರ್ ಎಲ್ಲ ವಿಚಿತ್ರವಾಗಿದೆಯಲ್ಲ. ನನ್ನ ಮುಂದೆ ನಿಂತು ಮುಖ ಕೊಟ್ಟು ಮಾತಾಡೋಕ್ಕೆ ಹೆದರ್ತಿದ್ದವನು ಈಗ ನನ್ನೇ ಕಂಟ್ರೋಲಿಗೆ ತಗೊಳ್ಳೋ ಥರ ಮಾತಾಡ್ತಿದ್ದಾನಲ್ಲ. ಇವನಿಗೇನಾದರೂ ಡೌಟ್ ಬಂದಿರ್ಬೋದಾ? ಬೇಡ, ನಾನೇ ಹೋಗ್ತೀನಿ. ಹುಷಾರು ಹುಷಾರು. ಹೋಗು ಹೋಗು, ಕಂಪನಿ ಕಾರ್ ಬರುತ್ತೆ ಅಂತ ಮೆರಿತಾ ಇದೆಯಲ್ವಾ? ನಿನಗೆ ಕಂಪನಿ ಕಾರ್ ಕೊಟ್ಟಿದ್ರೆ ನನ್ನ ಪಿಕ್ ಮಾಡೋಕ್ಕೆ ನನ್ನ ಕೋಬ್ರಾ ಬರ್ತಾ ಇದ್ದಾನೆ. ರೀ, ಮಗು ವಿಷಯ ಏನ್ ಮಾಡಿದ್ರಿ? ಇನ್ನು ಎಷ್ಟು ದಿನ ಅಂತ ನಾವು ಹೀಗೆ ಯೋಚನೆ ಮಾಡ್ಕೊಂಡು ಕೂರೋದು? ಪೂರ್ಣಿ, ಸ್ವಲ್ಪ ತಾಳ್ಮೆಯಿಂದ ಇರು. ಅದೇನು ಫುಡ್ಡಾ ಆರ್ಡ್ರ್ ಮಾಡಿದ ತಕ್ಷಣ ಬಂದ್ಬಿಡೋದಕ್ಕೆ? ನಾನು ಮುದ್ದು ಅಲ್ವಾ, ನೀನು ಹೇಳಿದ್ದನ್ನೆಲ್ಲ ಕೇಳ್ತೀನಿ. ಪೂರ್ಣಿ, ಇವಾಗ ಆಫೀಸಿಗೆ ಟೈಮ್ ಆಯಿತು, ನಾನು ಅರ್ಜೆಂಟ್ ಹೋಗಬೇಕು. ಬಾಯ್ 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 ಬಾಯ್. ಕಾವೇರಿ ಮೊದಲು ಕಂಪ್ನಿ ಕಾರ್ ಯೂಸ್ ಮಾಡ್ತಾ ಇರಲಿಲ್ಲ, ನನ್ನ ಕಾರಲ್ಲೇ ಓಡಾಡ್ತಾ ಇದ್ಲು. ಅಪರೂಪಕ್ಕೆ ಆ ಯದು ಜೊತೆ ಬೈಕಲ್ಲಿ ಬರೋಳು. ಈಗ ನೋಡಿದ್ರೆ ನಾನು ಕರೆದ್ರೂ ಬರ್ತಾ ಇಲ್ಲ. ಕಂಪ್ನಿ ಕಾರಲ್ಲೇ ಬರ್ತೀನಿ ಅಂತ ಮೆಸೇಜ್ ಬೇರೆ ಹಾಕಿದ್ದಾಳೆ. ಛೇ, ಎಷ್ಟು ಯೋಚನೆ ಮಾಡಿದ್ರು ಮಿಸ್ಸಿಂಗ್ ಲೀಡ್ ಸಿಗ್ತಾನೆ ಇಲ್ವಲ್ಲ. ಈ ಕಾವೇರಿಯಾಗಿ ಹೀಗೆ ಬಿಹೇವ್ ಮಾಡ್ತಿದ್ದಾಳೆ. ಅಟ್ಲೀಸ್ಟ್ ಆಫೀಸಿಗೆ ಬರ್ತಾ ಇದ್ದಾಳೆ, ಅದೇ ಒಂದು ರಿಲೀಫ್. ಇವತ್ತು ಅವಳು ಆಫೀಸಿಗೆ ಬಂದಮೇಲೆ ನಾನು ಅವಳ ಹತ್ರ ಏನಾದರೂ ಮಾಡಿ ಮಾತಾಡಲೇಬೇಕು. ಅವಳಲ್ಲಾಗಿರೋ ಚೇಂಜಸ್ಗಳನ್ನು ನಾನು ತಿಳ್ಕೊಳ್ಳೇಬೇಕು. ಕಾವೇರಿ ಥರನೇ ಆ ಯದು ಬಿಹೇವಿಯರ್ ಕೂಡ ತುಂಬ ಡೌಟ್ಫುಲ್ ಆಗಿದೆ. ಪಾರ್ಟಿ ಆದಮೇಲೆ ಅವನ ಕೈಗೆ ಸಿಗಲಿಲ್ಲ. ಮನೆಗೆ ಹೋಗದೆ ಎಲ್ಲಿಗೆ ಹೋಗಿದ್ದ? ಇವರಿಬ್ಬರ ಮಧ್ಯೆ ಏನೋ ನಡೆದಿದೆ ಅಂತ ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇದೆ.
ಮೊದಲು ಆ ಯದುನ್ ವಿಚಾರಿಸ್ಕೋಬೇಕು. ವೀರು, ವೀರು ಸರ್. ಕಾವೇರಿ ಮತ್ತೆ ಯದು ಬಂದ್ಮೇಲೆ ನನ್ನನ್ನು ನನ್ನ ಚೇಂಬರಲ್ಲಿ ಮೀಟ್ ಮಾಡಕ್ಕೆ ಹೇಳಿ. ಓಕೆ ಸರ್. ಹಲೋ, ಇಬ್ರಿಗೂ ಒಟ್ಟಿಗೆ ಹೇಳೋದಲ್ಲ, ಇಬ್ರಿಗೂ ಸಪ್ರೇಟ್ ಆಗಿ ಇಂಡಿವಿಜುವಲ್ ಆಗಿ ಹೇಳಿ. ಓಕೆ ಸರ್. ಹೇ ಕೋಬ್ರಾ, ಹೇಗಿದ್ಯಾ? ಕರೆಕ್ಟ್ ಟೈಮಿಗೆ ಬಂದ್ಬಿಟ್ಟಿದ್ಯಾ ನೋಡು. ಕೋಬ್ರಾ, ನನಗೆ ನಿಂತರ ಪಂಚುವಲಿಗಿರೋರು ಕಂಡ್ರೆ ತುಂಬ ಇಷ್ಟ. ನೀನು ಹೆಂಡತಿ ಕಾವೇರಿ ಅವಾಗ್ಲೇನೆ ಹೋದ್ಲು ಅಲ್ಲ? ಅವಳು ನೋಡಿದ್ರೆ ಕಾರಲ್ಲಿ ಹೋಗ್ತಾಳೆ, ನೀನು ನೋಡಿದ್ರೆ ಬೈಕಲ್ಲಿ ಬರ್ತೀಯಾ. ಅವಳೊಂದು ತೀರಾ, ನೀನೊಂದು ತೀರಾ. ಇದ್ರ ಮಧ್ಯ ನಾನ್ ಭಾರ, ತಲೆ ಭಾರ. ಹೇಗಿದ್ದ ನಮ್ಮ ಯದು? ಹೇಗಾದ? ಕುಡಿದ್ ಕೆಟ್ಟ ಯದು. ಸರ್ ಪ್ಲೀಸ್ ಹಾಗೆಲ್ಲ ಹೇಳಿ ನನಗೆ ತೊಂದರೆ ಕೊಡಬೇಡಿ. ಅರೆ, ನಾನೆಲ್ಲಿ ತೊಂದರೆ ಕೊಡ್ತಾ ಇದ್ದೀನಿ? ನೀನು ಖುಷಿ ಕೊಡೋ ವಿಷಯ ಹೇಳ್ತಿದ್ದೀನಿ ತಾನೆ? ಸರ್ ಪ್ಲೀಸ್ ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡಿ. ಕುಡಿದ ಮತ್ತಲ್ಲಿ ಏನೇನೋ ಹೇಳ್ಬಿಟ್ಟೆ. ನಾನು ಹೇಳಿದ್ದೆಲ್ಲ ಸುಳ್ಳು ಸರ್. ಏನು? ಹೌದಾ? ಹಾಗಾದ್ರೆ ನಿನ್ನ ಪಾರ್ಟಿಲಿ ಟೇಸ್ಟ್ ನೋಡಿದ್ದೆ ಸುಳ್ಳ? ಕೂಲ್ ಕೂಲ್ ಅಂದ್ರೆ ಫುಡ್ಡು ಡ್ರಿಂಕ್ಸು ಎಲ್ಲ ಹೇಗಿತ್ತು ಅಂತ ಕೇಳಿದೆ. ನೀನು ನಿನ್ನ ಹಠಕ್ಕೆ ಚಟಕ್ಕೆ ಎಲ್ಲದಕ್ಕೂ ಬ್ರೇಕ್ ಹಾಕಿದ್ದಿದ್ರೆ ಹೀಗಾಗ್ತಾನೆ ಇರಲಿಲ್ವಲ್ಲ? ಸರ್ ನೀವು ತುಂಬ ಓವರಾಗಿ ಮಾತಾಡ್ತಿದ್ದೀರಾ. ದಯವಿಟ್ಟು ಸುಮ್ಮನೆ ಇರಿ, ನೀವು ಕೈ ಮುಗಿತೀನಿ. ಹೇ ಕೋಬ್ರಾ, ನಡಿ. ಹೈ ಹೈ ರೈಟ್. ವೀರು, ವೀರು ಸರ್. ಬಂದ್ರ ಅವರು? ಇಲ್ಲ ಸರ್. ಸರಿ, ಬಂದ್ಮೇಲೆ ಅರ್ಜೆಂಟಾಗಿ ಬರಕ್ಕೆ ಹೇಳಿ. ಓಕೆ ಸರ್, ಬಂದ ತಕ್ಷಣ ಕಳಿಸ್ತೀನಿ. ಹಾಂ. ಯಾಕೆ ಕಾವೇರಿ ಇಷ್ಟೊತ್ತಾದರೂ ಬಂದಿಲ್ಲ? ಅವಳ ಆಫೀಸ್ ವಿಷಯದಲ್ಲಿ ತುಂಬ ಪಂಕ್ಚುಯಲ್ ಆಗಿರ್ತಾಳೆ. ಅವಳು ಈ ಥರ ಎಲ್ಲ ಲೇಟ್ ಮಾಡೋಳಲ್ಲ. ಆನ್ ದ ವೇ ಅಂತ ಮೆಸೇಜ್ ಹಾಕಿದ್ಲು. ಆನ್ ದ ವೇ ಬರ್ತಾ ಏನಾದರೂ ಪ್ರಾಬ್ಲಮ್ ಆಗಿರ್ಬೋದಾ?